ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾಸ್ತು ಪ್ರಕಾರ ಅಡುಗೆ ಕೋಣೆ ಅಂದ್ರೆ ಅಡುಗೆ ಮನೆ ಯಾವ ತರ ಇರಬೇಕು, ಹಾಗೆ ಕೆಲವೊಂದು ಟಿಪ್ಸ್ ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಸ್ತು ಪ್ರಕಾರ ಆಗ್ನೇಯ ದಿಕ್ಕನ್ನು ಅಗ್ನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಆದ್ರೆ ಎಲ್ಲಾ ಬಿಲ್ಡಿಂಗ್ ಗಳಲ್ಲಿ ಕೂಡ ಆಗ್ನೇಯ ದಿಕ್ಕಲ್ಲಿ ಕಿಚನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಸೌತ್ ಈಸ್ಟ್ ಅಲ್ಲಿ ಇದು ಕೇವಲ ನಿಮ್ಮ ಮನೆಯ ಮುಖ್ಯ ದ್ವಾರ ಉತ್ತರ, ಪೂರ್ವ ಅಥವಾ ಪಶ್ಚಿಮಕ್ಕೆ ಇದ್ರೆ ಆಗ್ನೇಯ ಮೂಲೆಯಲ್ಲಿ ಕಿಚನ್ ಬರ್ತದೆ. ಹಾಗಿದ್ರೆ ನಿಮ್ಗೂ ಡೌಟ್ ಆಗ್ಬೋದು, ಎಷ್ಟೋ ಬಿಲ್ಡಿಂಗ್ ಗಳು ದಕ್ಷಿಣ ಅಂದ್ರೆ ಸೌತ್ ಅಲ್ಲಿ ಎಂಟ್ರೆನ್ಸ್ ಇರುತ್ತೆ, ಆವಾಗ ಕಿಚನ್ ಎಲ್ಲಿ ಬರುತ್ತೆ ಅಂತ. ಅದಕ್ಕೆ ಎರಡನೇ ಆಪ್ಷನ್ ಇರೋದು ವಾಯುವ್ಯದಲ್ಲಿ ಅಂದ್ರೆ ವೆಸ್ಟ್ ಪಾರ್ಟ್ ಬರುತ್ತೆ. ದಕ್ಷಿಣಾಭಿಮುಖವಾಗಿ ಇರೋ ಮನೆಗಳಲ್ಲಿ ಮನೆಗೆ ಎಂಟರ್ ಆಗುವಾಗ ಹಾಲೇ ಬರುದು, ಅದಕ್ಕೋಸ್ಕರ ವಾಯುವ್ಯದಲ್ಲಿ ಅಡುಗೆ ಮನೆನ ಇಡ್ತಾರೆ. ವಾಯುವ್ಯ ಕೂಡ ಕಿಚನ್ಗೆ ಒಂದು ಒಳ್ಳೆ ಆಪ್ಷನ್. ಇಲ್ಲಿ ಕಿಚನ್ ಇದ್ರೆ ನಿಮಗೆ ತುಂಬಾ ಅಪರ್ಚುನಿಟಿಗಳು ಜಾಸ್ತಿ ಆಗುತ್ತೆ. ಅದೇ ತರ ಒಳ್ಳೆ ಒಳ್ಳೆ ಫ್ರೆಂಡ್ ಸರ್ಕಲ್ ಎಲ್ಲ ಬೆಳೆಯುತ್ತೆ. ಅಡುಗೆ ಮನೆ ಸೌತ್ ಈಸ್ಟ್ ಅಂದ್ರೆ ಆಗ್ನೇಯ ಹಾಗೆ ವಾಯುವ್ಯದಲ್ಲಿ ಇದ್ರೂ ಕೂಡ ಅಡುಗೆ ಮಾಡುವಾಗ ನಿಮ್ಮ ಮುಖ ಪೂರ್ವಾಭಿಮುಖವಾಗಿರ್ಬೇಕು. ಹಾಗೆ ಸ್ಟವ್ ಕೂಡ ಸೌತ್ ಈಸ್ಟ್ ಗೆ ಇರಬೇಕು, ಅಂದ್ರೆ ಆಗ್ನೇಯ ಮೂಲೆಯಲ್ಲೇ ಇರಬೇಕು. ಆದ್ರೆ ನಾವು ಪಾತ್ರೆ ತೊಳೆಯುವ ಜಾಗ ಅಂದ್ರೆ ವಾಶ್ ಬೇಸಿನ್ ಎಲ್ಲ ಕಿಚನ್ ಅಲ್ಲೇ ಈಶಾನ್ಯ ಭಾಗದಲ್ಲಿ ಬರಬೇಕು. ಅಂದ್ರೆ ಅದು ಜಲತತ್ವನ ತೋರಿಸುತ್ತೆ. ಅದರ ಜೊತೆಗೆ ಸ್ಟವ್ ಮತ್ತು ವಾಶ್ ಬೇಸಿನ್ ನಡುವೆ ಸ್ವಲ್ಪ ಆದ್ರೂ ಗ್ಯಾಪ್ ಇರಬೇಕು, ಹತ್ರದಲ್ಲಿ ಇರಬಾರ್ದು. ಇನ್ನು ಕಿಚನಿಗೆ ವಿಂಡೋ ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ಇರಬೇಕು. ಇನ್ನು ಕಿಚನ್ ಅಲ್ಲಿ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಎಲ್ಲ ಎಲ್ಲಿ ಇಡುವುದು ಅಂತ ನೋಡೋದಾದ್ರೆ, ಅಂದ್ರೆ ಮೈಕ್ರೋ ಓವೆನ್, ಮಿಕ್ಸಿ, ಫ್ರಿಡ್ಜ್ ಇದೆಲ್ಲ ಸೌತ್ ವೆಸ್ಟ್ ಅಲ್ಲಿ ಇಡ್ಬೇಕು. ಕಿಚನ್ ಆಗ್ನೇಯ ದಿಕ್ಕಲ್ಲಿ ಇರೋದ್ರಿಂದ ಅಲ್ಲಿ ಅಗ್ನಿ ತತ್ವ ಜಾಸ್ತಿ ಇರುತ್ತೆ. ಅಲ್ಲಿ ಲೈಟ್ ಆಗಿರುವ ಪೇಂಟ್ ಹಾಕ್ಬೇಕು. ಲೈಟ್ ಯೆಲ್ಲೋ, ಕ್ರೀಮ್ ಕಲರ್ ಪೇಂಟ್ ಇದೆಲ್ಲ ಹಾಕ್ಬೇಕು. ಇಫ್ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಆಲ್ರೆಡಿ ರೆಡ್ ಕಲರ್ ಇದ್ದು ಪೇಂಟ್ ಇದ್ರೆ ಅಥವಾ ರೆಡ್ ಕಲರ್ ಕಬೋರ್ಡ್ ಇದ್ರೆ, ನೀವು ಅಲ್ಲಿ ಒಂದು ಬಾಟ್ಲ್ ಅಲ್ಲಿ ನೀರ್ ಹಾಕಿ ಮನಿ ಪ್ಲಾಂಟ್ ನ ಇಡ್ಬೋದು. ಅದರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ. ಇನ್ನೊಂದು ಟಿಪ್ಸ್ ಏನಂದ್ರೆ, ಅಡುಗೆ ಮನೆಯಲ್ಲಿ ರಾತ್ರಿ ಮಲಗೋ ಮುಂಚೆ ಎಲ್ಲಾ ಪಾತ್ರೆಗಳನ್ನು ಕ್ಲೀನ್ ಮಾಡಿ ಮಲಗಿ. ಇಫ್ ಇನ್ ಕೇಸ್ ನಿಮ್ಗೆ ಕ್ಲೀನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಮನೆಯಿಂದ ಹೊರಗಡೆ ಇಡಿ. ಯಾವತ್ತು ಕೂಡ ತಿಂದು ಹಾಗೆ ಎಲ್ಲಾ ಪಾತ್ರೆಗಳನ್ನು ಸಿಂಕ್ ಅಲ್ಲಿ ಹಾಕಿ ಇಡಬೇಡಿ. ಇನ್ನು ಅಡುಗೆ ಮನೆಯಲ್ಲಿ ಸ್ವಲ್ಪ ಪ್ರಮಾಣದ ಆಹಾರನ ಇಟ್ಟು ಬಿಡಿ. ಅಂದ್ರೆ ಎಲ್ಲ ಪಾತ್ರೆ ತೊಳೆದು ಕ್ಲೀನ್ ಮಾಡಿ ಇದ್ದದೆಲ್ಲ ತಿಂದು ಅಥವಾ ಯಾವ್ದಾದ್ರು ಎನಿಮಲ್ಸ್ ಗೆ ಹಾಕಿ ಪಾತ್ರೆ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಡಿ. ಇಫ್ ಇನ್ ಕೇಸ್ ನಿಮ್ಗೆ ಎಲ್ಲ ಕ್ಲೀನ್ ಮಾಡ್ಬೇಕು ಅನ್ಸಿದ್ರು ಒಂದು ಸಣ್ಣ ಬೌಲಿಗೆ ಒಂದು ಹಿಡಿಯಾದ್ರೂ ಅನ್ನ ಆದ್ರೂ ಒಂದು ಬೌಲಲ್ಲಿ ಹಾಕಿ ಉಳಿಸಿಕೊಳ್ಳಿ ನಾಳೆಗೆ. ನೀವು ಅದನ್ನ ನಾಳೆ ಬೇಕಂದ್ರೆ ಯಾವ್ದಕ್ಕಾದ್ರೂ ಹಾಕ್ಬೋದು. ನಾಯಿಗೆ ಬೇಕಂದ್ರೆ ನಾಯಿಗೆ, ನಿಮ್ಗೆ ತಿನ್ನಕ್ಕೆ ಕಂಫರ್ಟೇಬಲ್ ಇದ್ರೆ ನೀವು ತಿನ್ಕೋಬಹುದು. ಎಲ್ಲ ಖಾಲಿ ಮಾಡಿ ಮಲ್ಕೊಳ್ಳೋದು ಅಷ್ಟು ಶ್ರೇಷ್ಠ ಅಲ್ಲ. ಅಡುಗೆ ಮನೆಯ ಪಾಸಿಟಿವ್ ಎನರ್ಜಿ ಜೊತೆಗೆ ನಿಮ್ಮ ಪಾಸಿಟಿವ್ ಎನರ್ಜಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾವಾಗ ನಾವು ಪಾಸಿಟಿವಿಟಿಯಿಂದ ಇದ್ದು ಹೈ ಫ್ರೀಕ್ವೆನ್ಸಿಯಲ್ಲಿ ಇರ್ತೇವೆ, ಆಗ ಯಾವ ವಾಸ್ತುವಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅದು ಅಷ್ಟು ಈಸಿಯಾಗಿ ಎಫೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ನಮ್ಮ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅದೇ ತರ ನಮ್ಮ ಲೈಫ್ ಅಲ್ಲಿ ಆಗಿಕೊಂಡು ಹೋಗುತ್ತೆ. ಅಂದ್ರೆ ನಾವು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇದ್ರೆ ನಮಗೆ ಅಂತ ಜನಗಳೇ ಅಟ್ರಾಕ್ಟ್ ಆಗ್ತಾರೆ. ಯಾವಾಗ ನಾವು ನೆಗೆಟಿವ್ ಮಾತನಾಡ್ಕೊಂಡಿರ್ತೀವಿ ಆಗ ನಮ್ಮ ಲೈಫ್ ಅಲ್ಲಿ ಅಂತ ಜನಗಳನ್ನೇ ಅಟ್ರಾಕ್ಟ್ ಮಾಡ್ತೀವಿ. ಅದೇ ತರ ಅಂತ ಮನೆನೇ ಸಿಕ್ಕುತ್ತೆ ನಮ್ಗೆ. ಅದಕ್ಕೋಸ್ಕರ ನಿಮ್ಮ ಎನರ್ಜಿ ಪಾಸಿಟಿವಿಟಿಯಿಂದ ಹೈ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ವಾಸ್ತು ಪ್ರಕಾರ ಅಡುಗೆ ಮನೆ ಎಲ್ಲಿ ಬರ್ಬೇಕು ಅದರ ಜೊತೆಗೆ ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ ಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತರದ್ದು ಸಣ್ಣ ಪುಟ್ಟ ಚೇಂಜಸ್ ಅನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.